ಸರ್ 17 ಮಾಡಲ್ ಕ್ರೆಟಾ ಬರೀ 7.5 ಲಕ್ಷ, ಜೆಟಾ ಬರೀ 2 ಲಕ್ಷ, ಸರ್ ಇನ್ನೋವಾ ಬರೀ 2 ಲಕ್ಷ, ಮಾಡಲ್ ಇಗ್ನಿಸ್ ಬರೀ 375, ಅಸೆಂಟ್ ಬರೀ 90,000, 19 ಮಾಡಲ್ ಶಿಫ್ಟ್ ಬರೀ 5 ಲಕ್ಷ, 13 ಮಾಡಲ್ ಇಟಿಎಸ್ ಬರೀ 3 ಲಕ್ಷ, 12 ಮಾಡಲ್ ಪೋಲೋ ಡೀಸೆಲ್ ಬರೀ 3 ಲಕ್ಷ, ಸರ್ ಗ್ರ್ಯಾಂಡ್ ಐಟನ್ ಅದು 15 ಮಾಡಲ್ ಬರೀ 360, ಸರ್ ಡೀಸೆಲ್ ಟಿಯಾಗೋ ಬರೀ 4,30,000, 11 ಮಾಡಲ್ ಜಿ ವರ್ಷನ್ ಡೀಸೆಲ್ ಗಾಡಿ ಆಗಿರುತ್ತೆ ಬರೀ 6 ಲಕ್ಷ, ಫಿಯಟ್ ಪುಂಟೋ ಬರೀ 130, ಸರ್ ಮಾಡಿಫೈ I20 ಬರೀ 3 ಲಕ್ಷ, 17 ಮಾಡಲ್ ಕ್ರಿಸ್ಟಾ ಬರೀ 16 ಲಕ್ಷ, ಸರ್ ಹೋಂಡಾ ಸಿಟಿ ಬರೀ 4,60,000, ಸರ್ XUV ಅದರಲ್ಲೂ W8 ಬರೀ 4 ಲಕ್ಷ ಬಂಪರ್ ಪ್ರೈಸ್ ಕೊಡ್ತೀನಿ ಸರ್ ಈ ಸಲ. ಸೊ ಬನ್ನಿ ನೋಡಿ, ಈ ಸಲ ನಮ್ಮ ಇಂಡಸ್ಟ್ರಿ ಕಲ್ಸಲ್ಲಿ ಫುಲ್ ಸ್ಟಾಕ್ ತರಿಸಿದೀವಿ, ಎಲ್ಲ ಬಂಪರ್ ಪ್ರೈಸ್ ಅಲ್ಲಿ ಇದೆ ಸರ್ ಈ ಸಲ. ಸರ್ 275 2014 ಮಾಡಲು ಬರೀ 2,40,000. ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ. ನೋಡಿ, ನಮ್ಮ ವೆಂಕಟೇಶ್ವರ ಕಾರ್ಸ್ ಇವಾಗ ಮುಂಚೆ ಕತ್ರಗುಪ್ಪೆಯಲ್ಲಿತ್ತು, ಇವಾಗ ನಾವು ನಾಗರಬಾವಿ ಮೇನ್ ರೋಡಲ್ಲಿ ಶಿಫ್ಟ್ ಮಾಡಿದ್ವಿ. ನೋಡಿ, ಆವಾಗ ಚಿಕ್ಕದಾಗಿ ಮಾಡಿದ್ವಿ, ಇವಾಗ ಸ್ವಲ್ಪ ನಿಮಗೋಸ್ಕರ ನಿಮ್ಮ ಆಶೀರ್ವಾದದಿಂದ ತುಂಬ ದೊಡ್ಡದಾಗಿ ಒಂದು ದೊಡ್ಡ ಶೋರೂಮ್ ಮಾಡಿದ್ದೀವಿ. ನಿಮಗೋಸ್ಕರ ಒಂದು ನಮ್ಮಲ್ಲಿ ಲೋ ಪ್ರೈಸಿಂದ ಹೈ ಪ್ರೈಸ್ವರೆಗೂ ಗಾಡಿ ಇದೆ. ಆಲ್ಮೋಸ್ಟ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಇಷ್ಟಪಡೋ ಗಾಡಿಗಳನ್ನೇ ತಂದಿವಿ, ಎಲ್ಲ ಎಂಕ್ವೈರಿ ಗಾಡಿಗಳು ಮಾಡ್ತಾ ಇದ್ರಿ. ಸರ್ ಇವತ್ತು ಯಾವ ಬಜೆಟ್ ಇಂದ ಇದೆ ಸರ್ ಗಾಡಿ? ಸರ್ ನಮ್ಮಲ್ಲಿ 90,000 ಗಾಡಿ ಇದೆ ಸರ್. ಇವಾಗ 90,000 ಗಾಡಿ ಇದೆ. ಲೋನ್ ಫೆಸಿಲಿಟಿ ಎಲ್ಲ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀವಿ. ಯಾರು ಬೇಕೋ ಬರೀ 30,000 ಡೌನ್ ಪೇಮೆಂಟ್ ಮಾಡಿ ಸಾಕು, ಮಿಕ್ಕಿದ ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀವಿ ನಿಮ್ಗೆ. ಯಾವ ಮಾಡಲ್ ಇಂದ ಲೋನ್ ಮಾಡ್ತಾ ಇದ್ದೀರಾ? 2012 ಲೋನ್ ಮಾಡ್ಕೊಡ್ತೀವಿ ಸರ್. ಬ್ಯಾಂಕ್ ಬಿಟ್ಟು ಬೇರೆ ಬೇಕಾ ಪ್ರೈವೇಟ್ ಲೋನು ಮಾಡ್ಕೊಡ್ತೀವಿ ಸರ್ ನಾವು. ಇವಾಗ ಪೆಟ್ರೋಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಎಲ್ಲ ಗಾಡಿ ಸ್ಟಾಕ್ ಅಲ್ಲಿ ಇದೆ. ಹೌದು ಸರ್, ಎಲ್ಲ ಗಾಡಿ ಸ್ಟಾಕ್ ಅಲ್ಲಿ ಇದೆ. ನಮ್ಮ ನೋಡ್ಬೋದು. ಟೋಟಲ್ ಎಷ್ಟು ವೆಹಿಕಲ್ ಇದೆ ಸರ್ ಇವಾಗ? ಟೋಟಲ್ ಒಂದು 20-25 ಗಾಡಿ ಇದೆ ಸರ್ ಇವಾಗ. 20-25. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ನಾಗರಬಾವಿ ಮೇನ್ ರೋಡ್ ನೋಡ್ಬೋದು ನೀವು, ನಿಯರ್ ಗಣೇಶ ಟೆಂಪಲ್ ಬರುತ್ತೆ. ಈ ಕಡೆಯಿಂದ ಬಂದರೆ ನಾಗರಬಾವಿ ಸರ್ಕಲ್ ಇಂದ ಸ್ಟ್ರೈಟ್ ಬಂದರೆ ನಿಮಗೆ MES ಕಾನ್ವೆಂಟ್ ಸ್ಕೂಲ್ ಬರುತ್ತೆ, ನಿಯರ್ ಧನುಷ್ ಹಾಸ್ಪಿಟಲ್ ಬರುತ್ತೆ ಸರ್. ನಿಮ್ಗೆ ನೋಡ್ಬೋದು ಸರ್. ಹಾಗೆ ನಿಮ್ಮಲ್ಲಿ ಯಾವ್ದಾದ್ರು ಚಾರ್ಜಸ್ ಆಗಲಿ, ಹಿಡನ್ ಚಾರ್ಜಸ್ ಆಗಲಿ, ಆಫೀಸ್ ಕಮಿಷನ್ ಆಗಲಿ ಇದೆಯಾ ಸರ್? ಆ ಥರ ಯಾವ ಹಿಡನ್ ಚಾರ್ಜಸ್ ನಮ್ಮ ಹತ್ರ ಇಲ್ಲ. ನಿಮಗೆ ಆಲ್ ಓವರ್ ಕರ್ನಾಟಕ ಯಾರಿಂದಾರು ಬನ್ನಿ, ನಮ್ಮಲ್ಲಿ ಪ್ಲಸ್ ಪಾಯಿಂಟ್ ಏನಂದ್ರೆ 0 ಕಮಿಷನ್, ಪ್ಲಸ್ ನಮ್ಮ ಕಡೆಯಿಂದ ಫ್ರೀ ಆರ್ಸಿ ಟ್ರಾನ್ಸ್ಫರ್ ಎಲ್ಲರಿಗೂ ಮಾಡ್ಕೊಡ್ತೀವಿ ಸರ್. ಓಕೆ ಸರ್. ಹಾಗಿದ್ರೆ ಇವತ್ತು ಎಲ್ಲ ಗಾಡಿ ವಿಡಿಯೋ ಬನ್ನಿ ಸರ್, ಎಲ್ಲ ಗಾಡಿ ತೋರಿಸೋಣ ನಿಮಗೆ. ಓಕೆ ಸರ್. ಹಾಗೆ ಮೊದಲನೇ ಗಾಡಿನೇ ಸ್ವಿಫ್ಟ್ ಇದೆ ಸರ್. ಏನು ಸರ್ ಇದು ಸ್ವಿಫ್ಟ್ ಡೀಟೇಲ್ಸು? ಸರ್ ಸ್ವಿಫ್ಟ್ 2019 ಮಾಡಲು ಸಿಂಗಲ್ ಓನರ್ ಆಗಿದೆ ಸರ್. ಬರೀ 50,000 ಓಡಿದೆ. ನೋಡ್ಬೋದು ನಿಮಗೆ, ಆಕ್ಷನ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ, ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ ನಿಮಗೆ. ಟೈರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಇನ್ನೂ ಆರಾಮಾಗಿ ಟೈರ್ ಇದೆ, ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ನೋಡ್ತೀರಾ ಅಂದ್ರೆ ನಿಮಗೆ ಗಾಡಿಲಿ 2 ಡೋರ್ ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಗೆ ಇದು ನಿಮಗೆ ಎಷ್ಟು ಸಾವಿರ ಓಡಿದೆ ಸರ್? ಇದು ಸರ್ ಬರೀ 55,000 ಓಡಿದೆ ಸರ್. 55,000 ಶೋರೂಮ್ ಹಿಸ್ಟ್ರಿ ಅಲ್ವಾ? ಹೌದು ಸರ್, ವಿತ್ ಶೋರೂಮ್ ಹಿಸ್ಟ್ರಿ ಬರ್ಬಿಡ್ತೀನಿ. ನೋಡ್ಬೋದು, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಗೆ ಗಾಡಿ ಕಂಡೀಷನ್ ಚೆನ್ನಾಗಿರುತ್ತೆ. ವೆಂಕಟೇಶ್ವರ ಕಾರ್ಸಲ್ಲಿ ತುಂಬಾ ಜನ ಕೇಳ್ತಾ ಇದ್ರಲ್ವಾ, ತುಂಬಾ ಚೆನ್ನಾಗಿರುತ್ತೆ ಗಾಡಿ ಕಂಡೀಷನ್ ಸಮೇತ, ಅದರಲ್ಲೂ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಸರ್ ಏನು ಬೆಲೆ ಕೊಡ್ತೀರಾ ಇದು? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಸರ್, ಎಲ್ಲ ಮಾರ್ಕೆಟ್ಗಿಂತ ಲೋ ಪ್ರೈಸ್ ಕೊಡೋದೇ ನಾವು ವೆಂಕಟೇಶ್ವರ ಕಾರ್ಸಲ್ಲಿ. 19 ಮಾಡಲು ಎಲ್ಲಿ ಅವರು ನಿಮಗೆ 6 ಲಕ್ಷ ಕಡಿಮೆ ಯಾರು ಕೊಡಲ್ಲ ಸರ್. ನಮ್ಮಲ್ಲಿ ನಿಮಗೆ ಬರೀ 5.5 ಲಕ್ಷ ಗಾಡಿ ಕೊಟ್ಬಿಡ್ತೀನಿ ಸರ್. ಬರೀ 5.5 ಲಕ್ಷ? ಹೌದು ಸರ್, ಇನ್ನೂ ಹೆಚ್ಚು ಕಡಿಮೆ ಬೇಕಾ? ಆಂಟಿಬಲ್ ಬನ್ನಿ, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಲೋನ್ ಅಂದ್ರೆ ಎಷ್ಟು ಮಾಡ್ಕೊಡ್ತೀರಾ? ಲೋನ್ ಬನ್ನಿ ಸರ್, 50,000 ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ಇನ್ನೊಂದು ಕ್ರೆಟಾ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಕ್ರೆಟಾ ನೋಡ್ಬೋದು, 2017 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಅದರಲ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸರ್ ಯಾವ ವೇರಿಯಂಟ್ ಬರುತ್ತೆ ಇದು? ಸರ್ ಇದು ಕ್ರೆಟಾ 2017 ಮಾಡಲು E+ ಬರುತ್ತೆ ಸರ್. ನಿಮ್ಗೆ ಇದು ಫ್ಯೂಚರ್ ವೈಸ್ ಏನೇನು ಬರುತ್ತೆ ಸರ್? ಫ್ಯೂಚರ್ ವೈಸ್ ನೋಡೋಕೆ ಹೋಗ್ತಿದ್ದೆ ನೋಡಿ ಸರ್, ನಿಮಗೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಕಂಪ್ನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ನಿಮಗೆ ಪ್ರೀಮಿಯಂ ಲೆದರ್ ಸೀಟ್ಸ್ ಬರುತ್ತೆ. ಓಕೆ, ನೋಡ್ಬೋದು ಏನು ಬರುತ್ತೆ ಸರ್, ಅದೇ ಥರ ಮೇಂಟೈನ್ ಮಾಡಿದ್ದಾರೆ. ನೋಡ್ಬೋದು ವೀಕ್ಷಕರೇ, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್, ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ನೋಡ್ಬೋದು ಸರ್. ಇದನ್ನು ಶೋರೂಮ್ ಹಿಸ್ಟ್ರಿ ಇದೆಯಾ ಸರ್? ವಿತ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಸರ್ ನಿಮ್ಗೆ ಇದು. ನೋಡ್ಬೋದು. ಹಾಗೆ ರೇರ್ AC ಸಮೇತ ಬರುತ್ತೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಬಾಡಿ ಲೈನ್ ಎಲ್ಲ ನೋಡ್ಬೋದು ಸರ್. ಆಕ್ಸಿಡೆಂಟ್ ಫ್ರೀ ಅಲ್ಲ ಸರ್? ಆಕ್ಷನ್ ಫ್ರೀ ವೆಹಿಕಲ್ ಬರುತ್ತೆ ನಿಮಗೆ ಇದು. ಓಕೆ ಸರ್. ಹಾಗೆ ನೋಡ್ಬೋದು ವೀಕ್ಷಕರೇ, ಟೈರ್ ಕಂಡೀಷನ್ ಸಮೇತ ನಿಮಗೆ ಅಪ್ ಟು 70% ಟೈರ್ ಕಂಡೀಷನ್ ಇದೆ ಸರ್. ಏನು ಬೆಲೆಗೆ ಆಗುತ್ತೆ?
ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಸೇಮ್ ಸರ್, ಅದೇ ಇವಾಗ ಇದೇ ಮಾಡಲ್ ನೀವು ಬೇರೆ ಕಡೆ ತೊಗೊಂಡ್ರೆ 8 ರಿಂದ 9 ಲಕ್ಷ ಕಡಿಮೆ ಯಾರು ಕೊಡಲ್ಲ ಸರ್. ನಮ್ಮಲ್ಲಿ ನಿಮಗೆ ಬರೀ 7.25 ಲಕ್ಷ ಕೊಟ್ಬಿಡ್ತೀನಿ ಸರ್. 7.25 ಲಕ್ಷ ಕೊಡ್ತೀರಾ? 7.25ಕ್ಕೆ ಆನ್ ಟೇಬಲ್ ಬಂದ್ರೆ ಇನ್ನೂ ಹೆಚ್ಚು ಕಡಿಮೆ ಏನಾದ್ರು ಮಾಡ್ತೀರಾ? ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಅದರಲ್ಲೂ ಯಾರು ನಮ್ಮ ವೆಂಕಟೇಶ್ವರ ಕಾರ್ಸ್ನ ಫಾಲೋ ಮಾಡ್ಕೊಂಡ್ ಬರ್ತೀರಾ ಅವ್ರಿಗೆ ಮಾತ್ರ ಇನ್ನೂ ಡಬಲ್ ಆಫರ್ ಕೊಡ್ತೀನಿ ಸರ್. ಓಕೆ ಸರ್, ಹಾಗಿದ್ರೆ ಲೋನ್ ನೋಡ್ತೀರಾ ಅಂದ್ರೆ ಎಷ್ಟು ಲೋನ್ ಮಾಡ್ಕೊಡ್ತೀರಾ? ಸರ್ ಲೋನ್ ಹೇಳಿದ್ನಲ್ಲ ಸರ್, ಸೇಮ್ ನಮ್ಮಲ್ಲಿ ಅಷ್ಟೇ ಸರ್. ಇದು 50 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸರ್, ಮಿಕ್ಕಿ ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ. 50,000 ಡೌನ್ ಪೇಮೆಂಟ್ ಮಾಡಿದ್ರು ಲೋನ್ ಮಾಡ್ಕೊಡ್ತೀನಿ ಸರ್. ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು. ಓಕೆ ಸರ್, ಹಾಗೆ ಇನ್ನೊಂದು ETS ಇದೆ. ETS ಲೀವ್ ಯಾವ ಮಾಡಲ್ ಸರ್ ಇದು? ಸರ್ ETS ಲೀವ್ ಇದು 2013 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಇದು 2013 ಮಾಡಲು ಸಿಂಗಲ್ ಓನರ್ ಆಗಿದೆ. G ವರ್ಷನ್ ಇದು ಪೆಟ್ರೋಲ್ ಗಾಡಿ ಆಗಿರುತ್ತೆ. ನಿಮಗೆ ಕಮ್ಮಿ ಅಂದ್ರೆ ಮೈಲೇಜ್ ನಿಮಗೆ 18 ರಿಂದ 20 ಮೈಲೇಜ್ ಬರೀ ಪೆಟ್ರೋಲಲ್ಲೇ ಬಂದ್ಬಿಡುತ್ತೆ ನಿಮಗೆ. ಓಕೆ, ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್ ಆಗಿರುತ್ತೆ ಸರ್ ಗಾಡಿ. ಸಿಂಗಲ್ ಓನರ್, ಇದಕ್ಕೂ ಲೋನ್ ಆಗುತ್ತಲ್ವಾ? ಆಗುತ್ತೆ ಸರ್, 90% ಆಗುತ್ತೆ. ಏನೇನು ಬರುತ್ತೆ ಸರ್ ಫೀಚರ್ ನಿಮಗೆ? ಟೈರ್ ಕಂಡೀಷನ್ ನೋಡ್ಬೋದು, ತುಂಬ ಚೆನ್ನಾಗೇ ಇದೆ. ಇನ್ನು ನಿಮ್ಗೆ ಆರಾಮಾಗಿ 60 to 70% ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ನೋಡ್ಬೋದು, ನಿಮಗೆ ಒಳ್ಳೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ ಕಸ್ಟಮರು. ಹಾಗೆ ಗಾಡಿ ಕಂಡೀಷನ್, ಸೀಟ್ ಕವರ್ ಪ್ರತಿಯೊಂದು ಚೆನ್ನಾಗಿದೆ ಸರ್. ಇದು ಶೋರೂಮ್ ಹಿಸ್ಟ್ರಿ ಇರೋ ವೆಹಿಕಲ್ ಅಲ್ವಾ? ಹೌದು ಸರ್, ಇದು ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಓಕೆ ಸರ್, ವೆಂಕಟೇಶ್ವರ ಕಾರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿನೂ ಶೋರೂಮ್ ಹಿಸ್ಟ್ರಿ ಇರುತ್ತೆ ಅಂತ ಕೇಳಿದ್ದೀವಿ. ಎಲ್ಲ ಗಾಡಿದು ಆ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಪ್ಲಸ್ ನಮ್ದು ಆ ಥರ ಗಾಡಿಗಳನ್ನೇ ನಿಮ್ಗೋಸ್ಕರ ತರ್ತೀವಿ ನಾವು. ನಿಮ್ಗೆ ಏನೋ ಗಾಡಿ ಕೊಡೋದಿದ್ರು ಗಾಡಿ ಕಂಡೀಷನ್ ಈ ಥರ ಇದೆ ಅಂತಾನೆ ಹೇಳ್ಬಿಟ್ಟೆ ಕೊಡ್ತೀವಿ ಸರ್ ನಾವು. ಓಕೆ ಸರ್, ಪ್ರೈಸ್ ಅಂತ ಬಂದ್ರೆ ಏನು ಮಾಡ್ಕೊಡ್ತೀರಾ? ಪ್ರೈಸ್ ಅಂತ ಬಂದ್ರೆ ಸರ್ ಸೇಮ್ ಅದೇ ಸರ್, ಬರೀ 3.5 ಲಕ್ಷ ಕೊಟ್ಬಿಡ್ತೀವಿ ಸರ್. 3.5 ಲಕ್ಷ ಕೊಡ್ತೀರಾ? ಲೋನ್ ಇದಕ್ಕೂ ಲೋನ್ ಆಗುತ್ತೆ? ಇದಕ್ಕೂ 100% ಲೋನ್ ಆಗುತ್ತೆ ಸರ್. ಓಕೆ ಸರ್, ಮತ್ತೊಂದು 2010 ಮಾಡಲ್ ಇಂದನೂ ಲೋನ್ ಮಾಡ್ಕೊಡ್ತೀರಿ ಅಂತ ಹೇಳಿದ್ರಿ ಸರ್. 2010 ನಮ್ಮಲ್ಲಿ ಲೋನ್ ಆಗುತ್ತೆ. ಪ್ಲಸ್ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಏನೋ ಪ್ರಾಬ್ಲಮ್ ಇದ್ರೆ ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಪ್ರೈವೇಟ್ ಲೋನು ಮಾಡ್ಕೊಡ್ತೀರಾ? ಇದೆಯಲ್ಲ ಯಾವ ಮಾಡಲ್ ಸರ್ ಇದು? ಸರ್ 2015 ಮಾಡಲ್ ಪೆಟ್ರೋಲ್ ವೆಹಿಕಲ್ ಆಗಿದೆ ಸರ್. ಅದು ಸಿಂಗಲ್ ಓನರ್ ಸರ್ ಗಾಡಿ. ನಿಮಗೆ ಬರೀ 72,000 ರಿಂದ 76,000 ಹೊಡಿದೆ ಸರ್ ಅಷ್ಟೇ ಗಾಡಿ. ಇದು ಶೋರೂಮ್ ಇಷ್ಟಿನ ವಿತ್ ಶೋರೂಮ್ ಇಷ್ಟ ಬಂದ್ಬಿಡುತ್ತೆ ಸರ್. ನೋಡ್ಬೋದು ವೀಕ್ಷಕರೇ, ಗ್ರಾಂಡ್ ಐಟನ್ನು ತುಂಬಾ ಜನ ಎನ್ಕ್ವೈರಿ ಇರುತ್ತೆ. ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಇದೆ ಅದರಲ್ಲಿ, ವೆಂಕಟೇಶ್ವರ ಕಾರ್ಸಲ್ಲಿ. ಅದರಲ್ಲೂ ಫ್ಯೂಚರ್ ವೈಸ್ ನೋಡ್ತೀರಾ ಅಂದರೆ ಗ್ರಾಂಡ್ ಐಟನ್ ನಿಮಗೆ ಟೈರ್ ಕಂಡೀಷನ್ ಅಪ್ ಟು ನಿಮಗೆ 70% ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ವೈಸ್ ನೋಡ್ತೀರಾ ಅಂದರೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಆಟೋ ಫೋಲ್ಡಿಂಗ್ ಮಿರರ್ ಬರುತ್ತೆ, ನಿಮಗೆ ಇನ್ಸೈಡ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, ಅದರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮತ್ತು ಪಾರ್ಕಿಂಗ್ ಸೆನ್ಸರ್ ಸಮೇತ ಇದೆಯಂತೆ ಗಾಡೀಲಿ. ಕಂಡೀಷನ್ನು ಮಾತ್ರ ತುಂಬ ಚೆನ್ನಾಗಿದೆ ಅಂದಿದ್ದಾರೆ ಸರ್. ಏನು ಬೆಲೆಗೆ ಆಗ್ಬೋದು ಸರ್ ಇದು? ಏನು ಬೆಲೆಗೆ ಆಗುತ್ತೆ ಸರ್ ಈ ಗಾಡಿ? ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ನೀವು ಬರೀ 4 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀನಿ ಸರ್ ಈ ಗಾಡಿ. ಒಂದು ಫೈನಲ್ ರೇಟ್ ಹೇಳ್ಬಿಡಿ ಸರ್ ನಮ್ಮ ವೀಕ್ಷಕರಿಗೆ. ಆನ್ ಟೇಬಲ್ ಬನ್ನಿ ಸರ್, ನಿಮ್ಗೆ ಇನ್ನೂ ಮಾಡ್ಕೊಡ್ತೀನಿ ಹೆಚ್ಚು ಕಡೆ. ಒಂದು 3.70 ಮಾಡ್ಕೊಡ್ತೀರಾ? ಬನ್ನಿ ಸರ್ ಮಾಡೋಣ. ನಿಮ್ಮ ಕಡೆಯಿಂದ ಬಂದರೆ ಸರ್ 3.70ಗೆ ಕೊಡ್ತೀನಿ ಬನ್ನಿ. ಓಕೆ ಸರ್. ಸರ್ ಹಾಗೆ ತುಂಬ ಡಿಮ್ಯಾಂಡಲ್ಲಿರೋ ಒಂದು ಪೋಲೋನು ಇದೆಯಲ್ಲ ಸರ್ ನಿಮ್ಮ ಹತ್ರ? ಸರ್ ಪೋಲೋನು ಇದೆ ನಮ್ಮ ಹತ್ರ ನೋಡಿ. ಅದರಲ್ಲೂ ಡೀಸೆಲ್ ವೆಹಿಕಲ್ ಯಾರು ಹುಡುಕ್ತಾ ಇದ್ದಾರೆ. 2012 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಅದರಲ್ಲೂ ಡೀಸೆಲ್ ಗಾಡಿ ಇದು. ತುಂಬ ಮಿಲ್ಕಿ ವೈಟ್ ಕಲರು, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ನೋಡ್ಬೋದು ಸರ್. ಡೀಸೆಲ್ ಅಲ್ಲ ಇದು? ಹೌದು ಸರ್, ಡೀಸೆಲ್ ಅಲ್ಲಿ ಏನು ಮೈಲೇಜ್ ಬರುತ್ತೆ ಸರ್? ಸರ್ ನಿಮ್ಮ ಕಣ್ಣು ಮುಚ್ಕೊಂಡು 18 ರಿಂದ 20 ಮೈಲೇಜ್ ಬರುತ್ತೆ ಸರ್ ಇದರಲ್ಲಿ. ಡೀಸೆಲ್ ಇನ್ನೂ ಜಾಸ್ತಿನೇ ಬರುತ್ತೆ ಸರ್. ಓಕೆ, ನೋಡ್ಬೋದು ವೀಕ್ಷಕರೇ, ಇನ್ಸೈಡ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ. ಅದರಲ್ಲೂ 4 ಡೋರ್ ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನು ತುಂಬ ಚೆನ್ನಾಗಿದೆ. ಡೀಸೆಲ್ ಗಾಡಿ ಅಂದರೆ ನಿಮಗೆ 22 ಮೈಲೇಜ್ ಬಂದೇ ಬರುತ್ತೆ. ಸೊ ಈ ಗಾಡಿ ಬೆಲೆ ಏನು ಹೇಳ್ತಿದ್ದಾರೆ ಸರ್? ಸರ್ ಇದರಲ್ಲೂ ಒಂದು ಆಫರ್ ಪ್ರೈಸ್ ಕೊಟ್ಬಿಡ್ತೀನಿ ಸರ್. ಎಲ್ಲರೂ 3.5 ರಿಂದ 3.25 ಕೇಳ್ತಾರೆ ಸರ್. ನಮ್ಮ ವೆಂಕಟೇಶ್ವರ ಕಾರ್ಸ್ ಬರೀ 3 ಲಕ್ಷ ಕೊಟ್ಬಿಡ್ತೀನಿ ಬನ್ನಿ ಸರ್. 3 ಲಕ್ಷ ಕೊಡ್ತೀರಾ? ಹೌದು. ನೋಡ್ಬೋದು ವೀಕ್ಷಕರ, ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದ್ದಾರೆ. ಅದರಲ್ಲೂ 2012 ಮಾಡಲ್ ಅಲ್ವಾ? 2012 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. ಅದು ಡೀಸೆಲ್ ವೇರಿಯಂಟ್ ಸರ್. ಓಕೆ ಸರ್. ಹಾಗೆ ನೋಡ್ಬೋದು ವೀಕ್ಷಕರ, ಇನ್ನೊಂದು ಇನೋವಾ ಇದೆ. 2011 ಮಾಡಲ್ ಅಲ್ವಾ ಸರ್? 2011 ಮಾಡಲ್ ಆಗಿರುತ್ತೆ ಇದು. ಅದರಲ್ಲೂ ವಿ ವೇರಿಯಂಟು. ಅದರಲ್ಲೂ ಯಾವಾಗಲೇ ಹೇಳ್ತಾ ಇದ್ರು ಗಾಡಿ ಡೀಟೇಲ್ಸು. 5 ಹೊಸ ಟೈರ್ ಹಾಕ್ಸಿದಾರಂತೆ. ನೋಡ್ಬೋದು 5 ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 1,59,000 ವಿತ್ ಶೋರೂಮ್ ಹಿಸ್ಟ್ರಿ ಇರುವಂಥ ಗಾಡಿ ಅಂತೆ. ನೋಡ್ಬೋದು. ಹಾಗೆ ಇಂಟೀರಿಯರ್ ಸಮೇತ ತೋರಿಸ್ಕೊಡ್ತೀನಿ. ಬಾಡಿ ಲೈನ್ ಎಲ್ಲ ವೆಲ್ ಮೇಂಟೈನ್ಡ್ ಆಗಿದೆ. ಇಂಟೀರಿಯರ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಬರುತ್ತೆ. ನೋಡ್ಬೋದು ಡ್ಯೂಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ. ಅದರಲ್ಲೂ ನೋಡ್ಬೋದು ಬ್ಯಾಕ್ ಸೈಡ್ ಸೀಟ್ ಸಮೇತ ತುಂಬ ಚೆನ್ನಾಗಿದೆ. ಬಾಡಿ ಲೈನು ಚೆನ್ನಾಗಿದೆ ಸರ್. ಏನು ಬೆಲೆಗಾಗುತ್ತೆ ಸರ್ ಇದು? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಸರ್ ನಿಮಗೆ ಬರೀ 6,50,000 ಕೊಟ್ಬಿಡ್ತೀವಿ ಸರ್ ಈ ಗಾಡಿ. 6.5 ಲಕ್ಷ 2011 ಮಾಡಲ್ ಕೊಡ್ತೀರಾ? 6 ಲಕ್ಷಕ್ಕೆ ಬಂದ್ಬಿಡ್ತೀವಿ. ಆನ್ ಟೇಬಲ್ ಬನ್ನಿ ಸರ್. ನಾವು ಎಲ್ಲ ಗಾಡಿ 1,59,000 ಶೋರೂಮ್ ಹಿಸ್ಟ್ರಿ ಅಲ್ಲ? ಹೌದು ಸರ್, ವಿತ್ತು ಶೋರೂಮ್ ಹಿಸ್ಟ್ರಿ ಬಂದ್ಬಿಡುತ್ತೆ ನಿಮಗೆ. ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ 6 ಲಕ್ಷ ಕೊಟ್ಬಿಡ್ತೀನಿ ಸರ್. ನೋಡ್ಬೋದು ವೀಕ್ಷಕರೇ, ಅದರಲ್ಲೂ ಗಾಡಿ ನಂಬರ್ ನೋಡ್ಬೋದು 3535 ತುಂಬ ಚೆನ್ನಾಗಿದೆ ಗಾಡಿ ನಂಬರ್ ಸಮೇತ. ಬರೀ 6.5 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. 2011 ಮಾಡಲು ವಿ ವರ್ಷನ್ ಇನೋವಾ. ನೋಡ್ಬೋದು ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ. ಯಾರು ಈ ಚಾನ್ಸ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಒಳ್ಳೆ ಪ್ರೈಸು ಸರ್. ಹಾಗೆ ಒಂದು ಟಾಟಾ ಟಿಯಾಗೋನು ಇದೆಯಲ್ಲ ಸರ್? ಹೌದು ಸರ್, ಟಾಟಾ ಟಿಯಾಗೋ ತುಂಬ ಜನ ಕೇಳ್ತಾ ಇರ್ತಾರೆ. ಸಿಟಿ ವೆಹಿಕಲ್ಲು ಬರೀ 2018 ಗಾಡಿ ಆಗಿರುತ್ತೆ. ಅದು ಡೀಸೆಲ್ ಗಾಡಿ, ಸಿಂಗಲ್ ಓನರ್ ಆಗಿರುತ್ತೆ. ನಿಮಗೆ ಮೈಲೇಜಿಗೆ ಬರುತ್ತೆ ಅಂದರೆ 25 ರಿಂದ 28ವರೆಗೂ ಮೈಲೇಜೇ ಬಂದ್ಬಿಡುತ್ತೆ ನಿಮಗೆ. ನೋಡ್ಬೋದು ಗಾಡಿ ನೋಡಿ ಸರ್. ನಿಮಗೆ ಟೈರ್ ಕಂಡೀಷನ್ ನೋಡ್ಬೋದು, ಅಪ್ ಟು ನಿಮಗೆ 70% ಟೈರ್ ಕಂಡೀಷನ್ ಇದೆ. ಹಾಗೆ ಇಂಟೀರಿಯರ್ ನೋಡ್ತೀರಾ ಅಂದರೆ
ಏನೇನು ಬರುತ್ತೆ ಸರ್ ಇಂಟೀರಿಯರು? ಸರ್ ಇಂಟೀರಿಯರ್ ಎಲ್ಲ ಕಂಪ್ನಿ ಫಿಟೆಡ್ ಏನು ಬಂದಿದೆಯೋ ಅದೇ ಥರನೇ ಇದೆ ಸರ್. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಹಾಕ್ಸಿದ್ದಾರೆ. ನಿಮಗೆ ಪವರ್ ಶೇರಿಂಗ್, ಪವರ್ ವಿಂಡೋ ವಿತ್ AC ಬರುತ್ತೆ ಗಾಡಿ ಇದು. ಓಕೆ, ನೋಡ್ಬೋದು ಇಂಟೀರಿಯರ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಫ್ಯಾಬ್ರಿಕ್ ಶೀಟ್ಸ್ ಬರುತ್ತೆ. ಗಾಡಿ ಬಾಡಿ ಲೈನ್ ಸಮೇತ ತುಂಬಾ ಚೆನ್ನಾಗಿದೆ ಅಲ್ವಾ ಬಾಡಿ ಸರ್? ಲೈನ್ ತುಂಬಾ ಚೆನ್ನಾಗಿದೆ ಸರ್. ಎಲ್ಲೂ ನೀವು ಒಂದು ಸ್ಕ್ರಾಚ್ ಒಂದು ಡೆಂಟು ಕಾಣಲ್ಲ. ಅದರಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆಕ್ಷನ್ ಫ್ರೀ ವೆಹಿಕಲ್ ಸರ್ ಇದು. ಓಕೆ ಸರ್, ಏನು ರೇಟಿಗೆ ಆಗುತ್ತೆ ಸರ್ ಇದು? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬರ್ತೀನಿ ಸರ್. ಈ ಗಾಡಿ 5 ಲಕ್ಷ ಕಡಿಮೆ ಯಾರು ಕೊಡಲ್ಲ ಮಾರ್ಕೆಟಲ್ಲಿ. ನಾವು ಬರೀ 4 ಲಕ್ಷದ 30,000 ಕೊಟ್ಬಿಡ್ತೀನಿ ಬನ್ನಿ ಸರ್. 4,30,000 ಕೊಡ್ತೀನಿ ಸರ್. ನಿಜನಾ ಸರ್ ಇದು? 100% ಕೊಡ್ತೀನಿ ಸರ್. ಬನ್ನಿ ಸರ್. ಲೋನ್ ಬೇಕಾ? ಲೋನು ಮಾಡಿಸ್ಕೊಡ್ತೀನಿ ಬನ್ನಿ ಸರ್. ಎಷ್ಟಾಗುತ್ತೆ ಸರ್ ಲೋನು ಅಂದ್ರೆ ನಿಮಗೆ? 50,000 ಡೌನ್ ಪೇಮೆಂಟ್ ಮಾಡಿ ಸರ್. ಮಿಕ್ಕಿದೆಲ್ಲ ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ನೋಡ್ಬೋದು ವೀಕ್ಷಕರೇ, 2018 ಮಾಡಲ್, ಅದರಲ್ಲೂ ಡೀಸೆಲ್ ಗಾಡಿ, ಒಳ್ಳೆ 25-28 ಮೈಲೇಜ್ ಬರೋ ಗಾಡಿ, ಬರೀ 4,30,000 ಕೊಡ್ತಾ ಇದ್ದಾರೆ. ನನ್ನ ಪ್ರಕಾರ 4 ಲಕ್ಷ ಲೋನೇ ಮಾಡ್ಬೋದು ಅನ್ಸುತ್ತೆ. ಓಕೆ ಸರ್, ಹಾಗೆ ಬೇರೆ ಸರ್ ಬೇರೆ ಬನ್ನಿ. ಯಾರೆಲ್ಲ ಒಂದು i20 ಮಾಡಿಫೈ ಗಾಡಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡು ನೀವು, ಸಿಂಗಲ್ ಗಾಡಿ ಇದೆ ಸರ್. ಅದು ಸ್ಪೋರ್ಟ್ಸ್ ವೇರಿಯಂಟು, ತುಂಬ ಸಿಂಗಲ್ ಓನರ್ ಆಗಿರುತ್ತೆ. i20 ಸ್ಪೋರ್ಟ್ಸು ಫುಲ್ ಮಾಡಿಫೈಡ್ ಮಾಡಿದ್ದಾರೆ ಗಾಡಿ. ಏನೇನು ಮಾಡಿದ್ದಾರೆ ಸರ್? ಏನೇನು ನೋಡ್ಬೋದು ನೀವು. ಇಂಟೀರಿಯರ್ ವಿತ್ ಸಬ್ಬೂಫರು, ನಿಮಗೆ ಫ್ಲೋರಿಂಗ್ ನೋಡ್ಬೋದು. ಬಾಡಿ ಲೈನ್ ಎಲ್ಲ ಹೇಗಿದೆ ಅಂತ ಹೇಳಿ ಎಲ್ಲ ಸ್ಟಿಕ್ಕರಿಂಗ್ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ ಸರ್. ಮ್ಯಾಗ್ವಿಲ್ ಬರುತ್ತಾ? ಸೊ ವಿತ್ ಮ್ಯಾಗ್ವಿಲ್ ನೋಡ್ಬೋದು, ಮ್ಯಾಗ್ವಿಲ್ ಇದೆ. ಒಳ್ಳೆ ಟೈರ್ ಕಂಡೀಷನ್ ಸಮೇತ ಇದೆ. ಹಾಗೆ ಇಂಟೀರಿಯರ್ ನೋಡ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಯಾರು ಒಂದು ಮಾಡಿಫೈ ಗಾಡಿ ನೋಡ್ತೀರಾ ಅಂದ್ರೆ ತುಂಬಾ ಚೆನ್ನಾಗಿದೆ. ನೋಡ್ಬೋದು, ಒಂದು ಮಾಡಿಫೈ ಹೆಡ್ಲೈಟ್ ಸಮೇತ ನಿಮಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದು. ಸೊ ಇದ್ರ ಕಾಸ್ಟ್ನೇ ಮಿನಿಮಮ್ ಅಂದ್ರೂ 50,000 to 60,000 ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ನೋಡ್ತೀರಾ ಅಂದ್ರೆ ಅದರಲ್ಲೂ ಸರ್ ಇದು i20 ಸ್ಪೋರ್ಟ್ಸ್ ಆಪ್ಷನಲ್ ಅಲ್ವಾ? ಆಪ್ಷನಲ್ ಸರ್. ಓಕೆ ಸರ್, ಇದರಲ್ಲಿ ಡ್ಯೂಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ. ಅದರಲ್ಲೂ ಕಸ್ಟಮರು ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದ್ದಾರೆ. ನೋಡ್ಬೋದು, ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಅದರಲ್ಲೂ ಸೀಟ್ ಸಮೇತನೂ ಕಸ್ಟಮೈಸ್ಡ್ ಇದೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತೆ. ಅದರಲ್ಲೂ ಶೋರೂಮ್ ಇಷ್ಟೇ ಅಲ್ಲ ಸರ್ ಇದು? ಸರ್ ಇದು ಶೋರೂಮ್ ಇಷ್ಟೇ ಸಿಗುತ್ತೆ ನಿಮಗೆ. ಓಕೆ, ನೋಡ್ಬೋದು, ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. ಆಟೋ ಕ್ಲೈಮೇಟ್ ಕಂಟ್ರೋಲ್ ಇದೆ. ನೋಡ್ಬೋದು, ನಿಮಗೆ ಆಟೋ ಫೋಲ್ಡಿಂಗ್ ಮಿರರ್ ಇದೆ. ನಿಮಗೆ ಇನ್ಸೈಡ್ ಅಡ್ಜಸ್ಟಬಲ್ ಮಿರರ್ ಇದೆ. 4 ಡೋರ್ ಪವರ್ ವಿಂಡೋಸ್ ಇದೆ. ನೋಡ್ಬೋದು, ನೀವು ಬ್ಯಾಕ್ ಸೈಡ್ ಸೀಟ್ ಸಮೇತನೂ ನಿಮಗೆ ಆಲ್ಟ್ರ್ ಮಾಡಿಸ್ಕೊಂಡಿದ್ದಾರೆ. ಏನ್ ಸರ್ ಇದು ಡಬಲ್ ಆಂಪ್ಲಿಫೈಯರ್ ಎಲ್ಲ ಹಾಕ್ಸಿದ್ದಾರೆ? ಹೌದು ಸರ್, ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಮಾತ್ರ. ನೋಡ್ಬೋದು, ಡಬಲ್ ಆಂಪ್ಲಿಫೈಯರ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್, ಗಾಡಿ ತಗೊಂಡ್ರೆ ಡಿಂಗ್ ಚಕ ಅಂತ ಓಡಾಡ್ತಾ ಇರ್ಬೇಕು, ಆ ತರ ಇದೆ ಗಾಡಿ. ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ಆ ತರ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲೂ ಶೋರೂಮ್ ಇಷ್ಟು ಇರೋ ಗಾಡಿ ಅಂತೆ. ಹೌದು ಸರ್. ಏನ್ ರೇಟ್ ಸರ್ ಇದು? ಸರ್ ಪ್ರೈಸಿಂಗ್ ವಿಷಯಕ್ಕೆ ಬಂದೆ ಸರ್, ಬರೀ 3,40,000 ಕೊಟ್ಬಿಡ್ತೀನಿ ಸರ್. 3,40,000 ಕೊಡ್ತೀರಾ? ತುಂಬಾ ಖರ್ಚೆ ಮಾಡ್ಬಿಟ್ಟಿದಾರಲ್ಲ? ಹೌದು ಸರ್, ಆಗ್ಲಿ ನಮ್ಮ ವೀಕ್ಷಕರಿಗೋಸ್ಕರ ನಾವು ತರದೇ ಲೋ ಬಜೆಟ್ ಗಾಡಿ. ಅದಕ್ಕೋಸ್ಕರ ವೆಂಕಟೇಶ್ ಪ್ರಕಾಶ್ ಫೇಮಸ್ ಆಗಿರೋದು. ಬರೀ ಅದು 3,40,000 ಕೊಟ್ಬಿಡ್ತೀನಿ ಸರ್. ನೋಡ್ಬೋದು ವೀಕ್ಷಕರೇ, ಒಳ್ಳೆ ಮಾಡಿಫೈ ಆಗಿರೋ ವೆಹಿಕಲ್ 3,40,000 ಕೊಡ್ತಾ ಇದಾರೆ ಅಂತ. ಬಂಪರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ ಇಷ್ಟ ಆಗುತ್ತೆ ಬಂದು ಬೇಗ ಬುಕ್ ಮಾಡಿ ತಗೋಬಹುದು. ಹಾಗೆ ಸರ್, ನೆಕ್ಸ್ಟ್ ವೆಹಿಕಲ್ ಯಾವ್ದಿದೆ? ಸೊ ನೆಕ್ಸ್ಟ್ ವೆಲಕ್ ಬರ್ತೀನಿ ಅಂದ್ರೆ ಒಂದು ಇನೋವಾ ಕ್ರಿಸ್ಟಾ ಇದೆ, ನೋಡ್ಬೋದು ನೀವು. ಇನೋವಾ ಕ್ರಿಸ್ಟಾ ಸರ್, 2017 ಮಾಡಲ್ ಅಲ್ವಾ? ಮಾಡಲು, ಅದರಲ್ಲೂ ಸಿಂಗಲ್ ಓನರ್ ಆಗಿರುತ್ತೆ. ಯಾರೆಲ್ಲ ಸ್ಪೆಸಿಫಿಕ್ ಆಗಿ ಪೆಟ್ರೋಲ್ ಗಾಡಿ ನೋಡ್ತಾ ಇದ್ದೀರಾ, ಅದರಲ್ಲೂ ಆಟೋಮೆಟಿಕ್ ಇದಂತೂ ನೋಡ್ಬೋದು ಸರ್. ತುಂಬಾ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಆಟೋಮೆಟಿಕ್ ಸರ್? ಪೆಟ್ರೋಲ್ ಆಟೋಮೆಟಿಕ್ ಸರ್. ಅಂದ್ರೆ ಮೈಲೇಜ್ ಅಂದ್ರೆ ಒಂದು 10 ಮೈಲೇಜ್ ಬರುತ್ತೆ. ಮೈಲೇಜ್ ಅಂದ್ರೆ ಒಂದು 10 ಬರುತ್ತೆ ಸರ್. ಲಾಂಗ್ ಅಲ್ಲಿ 12 ಬರುತ್ತೆ. ಅದನ್ನ ತುಂಬಾ ನೋಡ್ಬೋದು. ಆಟೋಮೆಟಿಕ್ ಯಾರು ಹೋಗ್ತಾ ಇದ್ದಾರೆ ಅದು ಫಸ್ಟ್ ಪ್ಲೇಸ್ ನೋಡ್ಬೋದು. ಎಲ್ಲ ಟೈರ್ ಹಾಕ್ಸಿದ್ದಾರೆ. ನಿಮಗೆಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 4 ಬ್ರ್ಯಾಂಡ್ ನ್ಯೂ ಸರ್, ಹೌದಲ್ವಾ? 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್ ಬರುತ್ತೆ ಇದು. ಓಕೆ ಸರ್, ನಿಮಗೆ ಫ್ಯೂಚರ್ ಏನೇನು ಬರುತ್ತೆ ಸರ್ ಗಾಡಿಲಿ? ಸರ್ ಫ್ಯೂಚರ್ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ವಿತ್ AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೀಟ್ಸ್ ಎಲ್ಲ ಸೀಟ್ಸ್ ಹಾಕಿದ್ದಾರೆ. ಪೆಟ್ರೋಲ್ ಆಟೋಮೆಟಿಕ್ ನೋಡ್ಬೋದು. ಸೀಟ್ಸ್ ಕವರ್ ಎಲ್ಲ ಒಳ್ಳೆ ಬ್ರಾಂಡೆಡ್ ಹಾಕ್ಸಿದ್ದಾರೆ. ಸರ್ ಏನ್ ಬೆಲೆ ಸರ್ ಇದು? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬರ್ತೀನಿ ಸರ್. ಕ್ರಿಸ್ಟಾ ಗಾಡಿ ಸರ್ 18 ಇಂದ 19 ಲಕ್ಷ ಯಾರು ಕಡಿಮೆ ಕೊಡಲ್ಲ ಸರ್. ನಮ್ಮಲ್ಲಿ ಬನ್ನಿ, ಬರೀ 16 ಲಕ್ಷ ಕೊಟ್ಬಿಡ್ತೀನಿ ಸರ್. 16 ಲಕ್ಷ? ಹೌದು ಸರ್, ಬರೀ 16 ಲಕ್ಷ ಕೊಡ್ತಾ ಇದ್ದೀರಾ? ಕೊಟ್ಬಿಡ್ತೀನಿ ಸರ್. ಲೋನ್ ಅಂದ್ರೆ ಎಷ್ಟು ಮಾಡ್ಕೊಡ್ತೀರಾ ಸರ್? ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ. 15 ಲಕ್ಷ ಲೋನೇ ಆಗುತ್ತೆ? ಹೌದು ಸರ್. ನೋಡ್ಬೋದು ವೀಕ್ಷಕರೇ, ತುಂಬಾ ಚಾಲೆಂಜ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಯಾರು ಈ ರೇಟಲ್ಲಿ ಕೊಡಲ್ಲ. ನಾನೇ ಶಾಕ್ ಆಗ್ತಾ ಇದ್ದೀನಿ, ಆ ರೇಟಲ್ಲಿ ಕೊಡ್ತಾ ಇದ್ದಾರೆ. ಬರೀ 16 ಲಕ್ಷಕ್ಕೆ ಇನೋವಾ ಕ್ರಿಸ್ಟಾ ಕೊಡ್ತಾ ಇದ್ದಾರೆ ಅಂತ ನೋಡ್ಬೋದು. ಇದೆಲ್ಲ ಇದ್ರ ಡೀಟೇಲ್ಸ್ ಏನು ಸರ್? ಸರ್ ಹೋಂಡಾ ಸಿಟಿ 2014 ಮಾಡಲ್, ಸೆಕೆಂಡ್ ಓನರ್ ಆಗಿರುತ್ತೆ. ಅದರಲ್ಲೂ ಡೀಸೆಲ್ ಸರ್. ಡಿಟೆಕ್ ಇಂಜಿನ್ ಬಂದ್ಬಿಡುತ್ತೆ ನಿಮಗೆ. ಡಿಟೆಕ್ ಅಂದ್ರೆ ಹಂಗಾದ್ರೆ ಒಳ್ಳೆ 20 ಮೇಲೆ ಮೈಲೇಜ್? 20 ಮೇಲಲ್ಲ ಸರ್, 25 ಮಿನಿಮಮ್ ಮುಂದೆ ಬರುತ್ತೆ ಸರ್. ಓಕೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ. ನೋಡ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಯಾವುದು ಸ್ಕ್ರಾಚ್ ಡೆಂಟ್ ಏನೂ ಇಲ್ಲ ಅಲ್ಲ ಸರ್? ಸರ್ ಮೈನಸ್ ಸ್ಕ್ರಾಚ್ ಡೆಂಟ್ ಇದೆ ಅಷ್ಟೇ. ಅದು ಬಿಟ್ಟರೆ ಮೇಜರ್ ಆಕ್ಸಿಡೆಂಟ್ ಎಲ್ಲ ಏನಿಲ್ಲ. ಗಾಡಿ ನಿಮಗೆ ಆಕ್ಷನ್ ಫ್ರೀ ವೆಹಿಕಲ್ ಆಗಿರುತ್ತೆ. ವಿತ್ ಶೋರೂಮ್ ಇಷ್ಟು ಸಿಗುತ್ತೆ ಸರ್ ನಿಮಗೆ ಇದು. ಓಕೆ, ನೋಡ್ಬೋದು ಟೈರ್ ಕಂಡೀಷನ್ ಎಲ್ಲ ನಿಮಗೆ ಅಪ್ ಟು 70% ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ಏನೇನು ಬರುತ್ತೆ ಸರ್? ಸರ್ ಇಂಟೀರಿಯರ್ ನೋಡ್ಬೋದು ನಿಮಗೆ ಪ್ರೀಮಿಯಂ ಅಂದ್ರೆ ಪ್ರೀಮಿಯಂ ಲೆದರ್ ಸೀಟ್ಸ್ ಹಾಕಿದ್ದಾರೆ ಕಸ್ಟಮರ್. ಸೀಟ್ ಕವರ್ಸ್ ಎಲ್ಲ ವೆಲ್ ಮೇಂಟೈನ್ ಆಗಿದೆ. ಹಾಗೆ ಏನೇನು ಫೀಚರ್ ಬರುತ್ತೆ ಸರ್? ಸರ್ ಫ್ಯೂಚರ್ ನಿಮಗೆ ಶೇರಿಂಗ್ ಕಂಟ್ರೋಲ್ ಬರುತ್ತೆ, ಶೇರಿಂಗ್ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಪವರ್ ಶೇರಿಂಗ್, ಪವರ್ ವಿಂಡೋ, ಕ್ರೂಸ್ ಕಂಟ್ರೋಲ್ ಬರುತ್ತೆ. ಇನ್ಸೈಡ್ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಸಮೇತ ಬರುತ್ತೆ. ಅದರಲ್ಲೂ ನಿಮಗೆ ಡ್ಯೂಲ್ ಏರ್ ಬ್ಯಾಗು, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ನು ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡ್ಬೋದು, ಸೀಟ್ ಕವರ್ಸೇ ತುಂಬ ಖರ್ಚು ಮಾಡಿ ಹಾಕ್ಸಿದ್ದಾರೆ ಅನ್ಸುತ್ತೆ. ನೋಡ್ಬೋದು, ಹಿಂದ್ಗಡೆನೂ ಸಮೇತ ಆರ್ಮ್ ರೆಸ್ಟ್ ಬರುತ್ತೆ, ಕಪ್ ಹೋಲ್ಡರ್ ಸಮೇತ ಬರುತ್ತೆ, AC ಬರುತ್ತೆ.
ತುಂಬಾ ಚೆನ್ನಾಗಿದೆಯಲ್ಲ ಸರ್ ಗಾಡಿ, ಒಳ್ಳೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ ಅನ್ಸುತ್ತೆ. ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಮಾತ್ರ. ಇದು ಏನ್ ಬೆಲೆ ಸರ್ ಇದು? ಪ್ರೈಸಿಂಗ್ ವಿಚಾರಕ್ಕೆ ಬರ್ತೇನೆ ಸರ್, ಬರೀ 4,60,000 ಕೊಟ್ಬಿಡ್ತೀನಿ ಸರ್. 4,60,000 ಡೀಸೆಲ್ ಗಾಡಿ ಕೊಡ್ತೀರಾ? ಹೌದು ಸರ್ 2012 ಮಾಡಲ್ಲ ಅಷ್ಟು ಹೇಳ್ತಾರಲ್ಲ ಹೌದು ಸರ್. ಸರ್, 5 ಲಕ್ಷ ಕಡಿಮೆ ಯಾರು ಕೇಳಲ್ಲ. ನಮ್ಮ ವೀಕ್ಷಕರಿಗೋಸ್ಕರ ತುಂಬಾ ಕಡಿಮೆಲೆ ಗಾಡಿಗಳು ಕೊಡ್ತಾ ಇದೀನಿ ಸರ್. 4,60,000 ಫೈನ್ 4,60,000 ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಅಂದ್ರೆ ಒಂದು 60,000 ಇದ್ರೆ ಸಾಕು ಮಾಡ್ಕೊಡ್ತೀರಾ? 50,000 ತಗೊನಿ ಸರ್, ಮಾಡ್ಕೊಡ್ತೀನಿ. 50,000 ಕೊಟ್ಟರು ಮಾಡ್ಕೊಡ್ತೀರಾ? ಸಾಕು ಸರ್, ಮಿಕ್ಕಿದ್ದೆಲ್ಲ ನೋಡ್ಬೋದು ವೀಕ್ಷಕರೇ, ತುಂಬಾ ಚಾನ್ಸ್ ಪ್ರೈಸ್ ಅಲ್ಲಿ ಸಿಗೋದಲ್ಲದೆ ಬರೀ 50,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಸಿಗ್ತಾ ಇದೆ. ಅದರಲ್ಲೂ ಡಿ-ಟೆಕ್ ಗಾಡಿ, ಪ್ಯೂರ್ ಕರ್ನಾಟಕ ಅಲ್ಲ ಸರ್? ಹೌದು ಸರ್, ಪ್ಯೂರ್ ಕರ್ನಾಟಕ ಗಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಒಂದು XUV 500 ಇದೆಯಲ್ಲ ಸರ್, ಏನ್ ಸರ್ ಇದು ಡೀಟೇಲ್ಸ್? ಸರ್ XUV 500 2012 ಮಾಡಲ್ ಆಗಿರುತ್ತೆ ಇದು. ಅದು ಡೀಸೆಲ್ ವೆಹಿಕಲ್. ಓಕೆ, ಯಾವ ವೇರಿಯಂಟ್ ಬರುತ್ತೆ ಸರ್? ಸರ್ ನಿಮಗೆ W8 ಬರುತ್ತೆ ವೇರಿಯಂಟ್ ಇದು. ಟಾಪ್ ಎಂಡ್ ಅಂದ್ರೆ ನಿಮಗೆ 6 ಏರ್ ಬ್ಯಾಗ್ ಎಲ್ಲ ಬಂದ್ಬಿಡುತ್ತೆ. ಹೌದು ಸರ್, 6 ಏರ್ ಬ್ಯಾಗ್ ಬರುತ್ತೆ ನಿಮಗೆ. ನೋಡ್ಬೋದು ವೀಕ್ಷಕರೇ, ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ವಾ ಸರ್? ಸರ್ ಆಕ್ಷನ್ ಫ್ರೀ ವೆಹಿಕಲ್ ಸರ್. ನೋಡ್ಬೋದು ಒಂದು ಸೀಟ್ ಕವರ್ ಒಂದು ಸ್ವಲ್ಪ ಹಾಳಾಗಿದೆ. ಸೊ ಕಸ್ಟಮರ್ ಯಾರು ಬೈ ಮಾಡ್ತಾರೆ ಅವ್ರು ಸೀಟ್ ಕವರ್ ಒಂದು ಹಾಕಿಸ್ಬೋದು. ಒಳ್ಳೆ ಬಜೆಟಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರು. W8 ಅದರಲ್ಲೂ ಆಲ್ ವೀಲ್ ಡ್ರೈವ್ ವೆಹಿಕಲ್ XUV 500. ಏನು ಬೆಲೆ ಕೊಡ್ತೀರಾ ಸರ್ ಈ ಗಾಡಿ? ಸರ್ ಬರೀ 4.5 ಲಕ್ಷ ಕೊಟ್ಬಿಡ್ತೀನಿ ಸರ್. ಬರೀ 4.5 ಲಕ್ಷ W8, ಅದು 6 ಇಯರ್ ಬ್ಯಾಗ್ ಇರೋ ಗಾಡಿ. ಹೌದು ಸರ್, ಬರೀ 4.5 ಲಕ್ಷ ಗಾಡಿ ಕೊಟ್ಬಿಡ್ತೀನಿ. ಒಳ್ಳೆ ಪ್ರೈಸ್ ಅಲ್ವಾ ಸರ್? ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ಹಿಂಗೆ ಅಲ್ವಾ? ನಿಮಗೋಸ್ಕರ ಎಲ್ಲ ಒಳ್ಳೆ ಆಫರ್ ಗಾಡಿ ತಂದಿದ್ದೀನಿ ಸರ್. ನೋಡ್ಬೋದು, ಎಲ್ಲ ಬಂಪರ್ ಪ್ರೈಸ್ ಎಲ್ಲ ಈ ಸಲ ಗಾಡಿ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ಓಕೆ, ಬರೀ 4.5 ಲಕ್ಷಕ್ಕಾಗುತ್ತೆ. ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್ ಇದಕ್ಕೆ? ಸರ್ ಲೋನ್ ಹೇಳಿದ್ನ ಸರ್, 12 ಮಾಡ್ಲಿದ್ದು ನಿಮಗೆ ಅರ್ಧ ಲೋನ್ ಮಾಡ್ಕೊಡ್ತೀನಿ ಸರ್. ಅರ್ಧ ಲೋನ್ ಮಾಡ್ತೀರಾ? ಹಾಗಿದ್ರೆ ನಿಮ್ಮ ಹತ್ರ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು ಸರ್. ಮಿಕ್ಕಿದು ಫುಲ್ ಟು ಫುಲ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟು ತುಂಬಾ ಗಾಡಿಗಳಿದೆ. ಹಾಗೆ ನಿಮಗೆ Volkswagen Jetta ಇದೆಯಲ್ಲ ಸರ್, ಇದೇ ಮಾಡೋಕೆ ಇನ್ನೊಂದು Volkswagen Jetta ಇದೆ. ಅದರಲ್ಲೂ 1.9 ಒಳ್ಳೆ ಪವರ್ಫುಲ್ ಇಂಜಿನ್ ಇರುತ್ತೆ ಸರ್. ಏನು ಸರ್ ಇದ್ರ ಡೀಟೇಲ್ಸು? ಸರ್ 2008 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್. ಅದರಲ್ಲೂ ಡೀಸೆಲ್ ಗಾಡಿ ಆಗಿರುತ್ತೆ ನಿಮ್ಗೆ ಇದು. ಅಂದ್ರೆ 8 ಮಾಡಲ್ ಅಂದ್ರೆ FC 29 ತನಕ ರನ್ನಿಂಗ್ ಇದೆಯಾ? FC ಎಲ್ಲ ಫ್ರೆಶ್ FC ಇದೆ ಸರ್. FC ಮತ್ತೆ ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ರನ್ನಿಂಗ್ ಇದೆ. ನೋಡ್ಬೋದು ಗಾಡಿ. ಮತ್ತೆ ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ವೆಹಿಕಲ್ ಹುಡುಕ್ತಾ ಇದ್ರೆ ಅದು ಸೆಡಾನ್ ಅಲ್ಲಿ ನೀವು ಅದು Volkswagen Jetta ನೋಡ್ಬೋದು ನೀವು. ಒಳ್ಳೆ ಪವರ್ಫುಲ್ ಅಲ್ಲ ಸರ್? 210 ತನಕ ಟಾಪ್ ಸ್ಪೀಡ್ ಬರುತ್ತೆ. ಬರುತ್ತೆ ನಿಮ್ಗಿದು ಸರ್. ಫ್ಯೂಚರ್ ವೈಸ್ ನೋಡ್ತೀರಾ ಅಂದರೆ ನಿಮಗೆ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಬಂದ್ಬಿಡುತ್ತೆ. ಗಾಡಿ ಕಂಡೀಷನ್ನು Volkswagen Jetta ಇಟ್ಟೋರಿಗೆ ಗೊತ್ತಿರುತ್ತೆ ಅದ್ರ ಫೀಲು. ಆ ಲೆವೆಲ್ ಪವರ್ಫುಲ್ ವೆಹಿಕಲ್ ಆಗಿರುತ್ತೆ ಇದು ಸರ್. ಇದು ಬಂದ್ಬಿಟ್ಟು 1.9 ಅಲ್ವಾ? 1.9 ಸರ್. ಎಲ್ಲ ನೋಡ್ಬೋದು ನೀವು. ವಿತ್ ಟೈರ್ ಕಂಡೀಷನ್ ಸಮೇತ ಇದೆ ಸರ್. ಏನ್ ಬೆಲೆಗೆ ಆಗುತ್ತೆ ಇದು? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬಂದು ಸರ್ ಬರೀ 2 ಲಕ್ಷ ಕೊಟ್ಬಿಡ್ತೀನಿ ಸರ್. 2 ಲಕ್ಷ ಕೊಡ್ತೀರಾ ಈ ಗಾಡಿನ? ಕೊಡ್ತೀನಿ ಸರ್ ಈ ಗಾಡಿ. ನೋಡ್ಬೋದು, ಒಳ್ಳೆ ಸೆಡಾನ್ ವೆಹಿಕಲ್, ಪವರ್ಫುಲ್ ವೆಹಿಕಲ್, ಬರೀ 2 ಲಕ್ಷ ಕೊಡ್ತಾ ಇದಾರೆ. ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ಅಲ್ಲಿ ಯಾರಿಗೆಲ್ಲ ಓಕೆ ಆಗುತ್ತೆ ಗಾಡಿ ಬಂದು ತಗೋಬಹುದು. ಡೀಸೆಲ್ ವೆಹಿಕಲ್ ಅಲ್ವಾ ಸರ್? ಡೀಸೆಲ್ ವೆಹಿಕಲ್ ಬರೀ 2 ಲಕ್ಷ ಕೊಡಿ ಸರ್. Volkswagen Jetta. ಓಕೆ ಸರ್. ಹಾಗೆ ಇನ್ನೊಂದು ಇನೋವಾ ಇದೆಯಲ್ಲ, ಇದ್ರ ಡೀಟೇಲ್ ಸರ್? ಸರ್ ಇದು 2006 ಮಾಡಲ್ ಆಗಿರುತ್ತೆ. ಅದು ಪೆಟ್ರೋಲ್ ಗಾಡಿ ಆಗಿರುತ್ತೆ ಇದು ನಿಮಗೆ. ಪೆಟ್ರೋಲ್ ಇನೋವಾ ಸರ್. ಅದು ತುಂಬಾ ವೇರಿಯಂಟ್ ಅನ್ಸುತ್ತೆ. ತುಂಬಾ ಅಲೈವೇಸ್ ಎಲ್ಲ ಇದೆ, ಚೆನ್ನಾಗಿದೆ. ಸಣ್ಣ ಪುಟ್ಟ ನಿಮ್ಗೆ ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ ಈ ಗಾಡಿಲಿ. ಪ್ರೈಸ್ ಅಂತೂ ಒಳ್ಳೆ ಬಂಪರ್ ಪ್ರೈಸ್. ಬರೀ 2 ಲಕ್ಷ ಕೊಟ್ಬಿಡ್ತೀನಿ ಸರ್. ಏನ್ ಸರ್ ಇನೋವಾ ಹೇಳ್ತಾ ಇದ್ದೀರಾ? ಸರ್ ಇನೋವಾ ಗಾಡಿಗೆ ಬರೀ 2 ಲಕ್ಷ ಕೊಟ್ಬಿಡ್ತೀನಿ. ಬರೀ 2 ಲಕ್ಷ? ಆಲ್ಟೋ ರೇಟ್ ಹೇಳ್ತಿದ್ದೀರಲ್ಲ ಸರ್? ಹೌದು ಸರ್, ಅದಕ್ಕೋಸ್ಕರ ಹೇಳಿದ್ದು ಈ ಸರ್ ಎಲ್ಲ ಬಂಪರ್ ಪ್ರೈಸ್ ತಂದಿದ್ದೀನಿ ಈ ಸರ್ ನಿಮ್ಗೋಸ್ಕರ ಅಂತ. ಬರೀ 2 ಲಕ್ಷಕ್ಕೆ ಇನೋವಾ ಕೊಟ್ಬಿಡ್ತೀನಿ. ನೋಡ್ಬೋದು ವೀಕ್ಷಕರೇ, ಚಾಲೆಂಜಿಂಗ್ ಪ್ರೈಸ್ ಅಂದ್ರೆ ಇದೆ ಅನ್ಸುತ್ತೆ ಮೇ ಬಿ. ನೋಡ್ಬೋದು, ಬರೀ 2.5 ಲಕ್ಷಕ್ಕೆ ಇನೋವಾ ಕೊಡ್ತಾ ಇದಾರಂತೆ. ನೋಡ್ಬೋದು, ಟೈರ್ ಕಂಡೀಷನ್ ಎಲ್ಲ ನಿಮಗೆ ತುಂಬಾ ಏನು ಚೆನ್ನಾಗಿಲ್ಲ, ಒಂದು 50% ಟೈರ್ ಕಂಡೀಷನ್ ಇದೆ. ಬಟ್ ಗಾಡಿ ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮಗೆ ಇಂಟೀರಿಯರ್ ನೋಡ್ತೀರಾ ಅಂದರೆ ಸೀಟ್ ಕವರ್ಸ್ ಎಲ್ಲ ಲೆದರ್ ಸೀಟ್ ಕವರ್ಸ್ ಇದೆ. ಅದರಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸಿದ್ದಾರೆ. ವೇರಿಯಂಟ್ ಆಗಿರುತ್ತೆ. 2005 ಮಾಡಲ್ ಅಂತ, 2006 ಮಾಡಲು. FC ಎಲ್ಲ ರನ್ನಿಂಗ್ ಇದೆ ಅಲ್ಲ ಸರ್? ಹೌದು ಸರ್, FC ಇನ್ಸೂರೆನ್ಸ್ 2 ರನ್ನಿಂಗ್ ಇರೋ ಗಾಡಿ. ಬರೀ 2.5 ಲಕ್ಷ ಕೊಡ್ತೀರಾ? ನೋಡ್ಬೋದು ವೀಕ್ಷಕರೇ, ಇನೋವಾ ನೋಡ್ತಾ ಇದ್ದೀರಾ. ಒಂದು 7 ಸೀಟ್ರು ಓಮಿನಿ ತಗೊಳ್ಳೋ ಬಜೆಟಲ್ಲಿ ಇನೋವಾ ಕೊಡ್ತಾ ಇದ್ದಾರೆ. ಅದರಲ್ಲೂ ಬರೀ 2.5 ಲಕ್ಷಕ್ಕೆ ಇನೋವಾ ಕೊಡ್ತಾ ಇದ್ದಾರೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಬಂದು ಆರಾಮಾಗಿ ಬೈ ಮಾಡ್ಬೋದು ಸರ್. ಎಲ್ಲ ಒಂದು ಲೋ ಬಜೆಟಲ್ಲಿ ನೋಡ್ತಾ ಇದ್ದೀರಾ, ಅಸೆಂಟಲು. ಅದು 2003 ಮಾಡಲು ಸರ್. ಅದು ಫ್ರೆಶ್ FC 2029ವರೆಗೂ FC ರನ್ನಿಂಗ್ ಇದೆ ಗಾಡಿ. ಅದ್ರಲ್ಲಿ ನೋಡ್ಬೋದು ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಮಾತ್ರ ₹1 ಕೆಲಸ ಇಲ್ಲ ನಿಮಗೆ. ಗಾಡಿ ತೊಗೊಂಡು ಹಿಂಗೆ ಯೂಸ್ ಮಾಡ್ಬೋದು ಗಾಡಿ ನೀವು. ಸರ್ ಯಾವ ಮಾಡಲ್ ಅಂದ್ರೆ ಇದು? ಸರ್ 2003 ಮಾಡಲ್ ಆಗಿರುತ್ತೆ. ನೋಡ್ಬೋದು, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಕಂಡೀಷನ್ ಅಷ್ಟೇ. ಅಷ್ಟು ಟೈರು ಒಂದೇ ಕಂಡೀಷನ್ ಅಲ್ಲಿ ಇದೆ. ಹೌದು ಸರ್. ಎಲ್ಲ ಟೈರ್ಗಳು ನಿಮಗೆ 90% ಟೈರ್ ಸಮೇತ ಇದೆ. ಇಂಟೀರಿಯರ್ ನೋಡ್ತೀರಾ ಅಂದ್ರೆ ಗಾಡಿನ ಯಾವ ತರ ಇಟ್ಕೊಂಡಿದ್ದಾರೆ ಅಂದ್ರೆ ಎಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಷ್ಟ. ನಿಮಗೆ ಗಾಡಿ ಕಂಡೀಷನ್ ಒಳ್ಳೆ ಸೀಟ್ ಕವರ್ಸ್ ಹಾಕ್ಸಿದ್ದಾರೆ. ತುಂಬ ಚೆನ್ನಾಗಿದೆ ಗಾಡಿ ಕಂಡೀಷನ್ ಸಮೇತ. ನೋಡ್ಬೋದು ಸೀಟ್ ಕವರ್ಸ್ ಎಲ್ಲ ಯಾವ ಥರ ಪ್ರೀಮಿಯಮ್ ಆಗಿದೆ ಅಂದ್ಬಿಟ್ಟು. ಸೊ ಒಂದು ಕಡಿಮೆ ಬಜೆಟಲ್ಲಿ ಕೊಡ್ತೀನಿ ಅಂತಿದ್ದಾರೆ ಸರ್. ಏನು ಬೆಲೆ ಕೊಡ್ತೀರಾ ಈ ಗಾಡಿ? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಸರ್ ಬರೀ 1.5 ಲಕ್ಷ ಕೊಡ್ತೀನಿ ಸರ್ ಈ ಗಾಡಿ. 1.5 ಲಕ್ಷ ಆನ್ ಟೇಬಲ್ ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ತೀರಾ? ಆನ್ ಟೇಬಲ್ ಬನ್ನಿ ಸರ್, ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಆದ್ರೆ ಈ ಗಾಡಿ ಲೋನ್ ಆಗಲ್ಲ, ಫುಲ್ ಟು ಫುಲ್ ಕ್ಯಾಶಲ್ಲಿ ಆಗುತ್ತೆ. ಫುಲ್ ಕ್ಯಾಶಲ್ಲಿ ತಗೋತೀರಾ? ಬಟ್ 1,50,000 ಹೇಳ್ತಾ ಇದ್ದಾರೆ. ಆನ್ ಟೇಬಲ್ ಬಂದರೆ ಇನ್ನೂ 10-20,000 ಕಡಿಮೆ ಮಾಡ್ತೀರಾ? ಮಾಡ್ಕೊಡ್ತೀವಿ ಬನ್ನಿ ಸರ್. ಓಕೆ ಸರ್. ಹಾಗೆ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇರೋ ಇಗ್ನಿಸ್ ಇದೆ ಸರ್. ಯಾವ ಮಾಡೆಲ್ ಸರ್ ಇದು? ಸರ್ 2019 ಮಾಡಲ್ ಆಗಿರುತ್ತೆ ಇದು ನಿಮ್ಗೆ. ಇದು 19 ಮಾಡಲ್. ಏನು ಬೆಲೆ ಸರ್ ಇದು? 77,000 ಸರ್ ಓಡಿದೆ ಗಾಡಿ. ವಿತ್ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ. ಇದು 77,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ.
ನೋಡ್ಬೋದು ವೀಕ್ಷಕರೇ 2017 ಮಾಡಲ್ ಇಗ್ನಿಸ್ ನೋಡ್ಬೋದು ವೀಕ್ಷಕರೇ 2019 ಮಾಡಲ್ ಇಗ್ನಿಸ್ ಇದೆ. ಅದರಲ್ಲಿ ನಿಮಗೆ 2 ಡೋರ್ ಪವರ್ ವಿಂಡೋಸು, ಸೆಂಟ್ರಲ್ ಲಾಕು, ಡ್ಯೂಲ್ ಏರ್ ಬ್ಯಾಗು, ABS, ನಿಮಗೆ ಡ್ಯೂಲ್ ಏರ್ ಬ್ಯಾಗು, ABS, ಆಂಡ್ರಾಯ್ಡ್ ಸಿಸ್ಟಮ್, ಒಳ್ಳೆ ಪ್ರೀಮಿಯಂ ಲೆದರ್ ಸೀಟ್ಸ್ ಇದೆ. ಏನು ಬೆಲೆಗಾಗುತ್ತೆ ಸರ್ ಇದು? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬರ್ತೀನಿ ಅಂದರೆ 2019 ಮಾಡಲು ಮಾರ್ಕೆಟಲ್ಲಿ 5 ಲಕ್ಷ ಕಡಿಮೆ ಯಾರೂ ಕೊಡಲ್ಲ. ಬನ್ನಿ ಸರ್, ನಮ್ಮ ವೆಂಕಟೇಶ್ ಪ್ರಕಾಶ್ ಸರ್ ಬರೀ 3,75,000 ಈ ಗಾಡಿ ಕೊಟ್ಬಿಡ್ತೀವಿ. 3,75,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ಶೋರೂಮ್ ಇಷ್ಟೋ ಗಾಡಿ ಕೊಟ್ಬಿಡ್ತೀವಿ. ಏನ್ ಸರ್ ನಿಜ ಹೇಳ್ತಾ ಇದ್ದೀರಾ? ಹೌದು ಸರ್, ಈ ಸರಿ ಎಲ್ಲ ಬಂಪರ್ ಲೆಟ್ರಿ ತಗೊಳ್ಳೋರಿಗೆಲ್ಲ ಫುಲ್ ಲಕ್ಕಿ ಪರ್ಸನ್ಸ್ ಅಂತ ಹೇಳ್ಬೋದು. ಎಲ್ಲ ಹಂಗಾದ್ರೆ ಲೋನ್ ಅಂದ್ರೆ ಇದೊಂದು 20,000 ತಂದ್ರೆ ಲೋನ್ ಮಾಡ್ಬಿಡ್ತೀರಾ? ಆರಾಮಾಗಿ ಮಾಡ್ಕೊಡ್ತೀವಿ ಬನ್ನಿ ಸರ್. ಓಕೆ ಸರ್, ನೋಡ್ಬೋದು ವೀಕ್ಷಕರೇ, ಇಗ್ನಿಸ್ 2019 ಮಾಡಲು ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದ್ದಾರೆ. ಹಾಗಂತ ಯಾವುದೋ ಚೆನ್ನಾಗಿಲ್ದಿರೋ ಗಾಡಿ ಅಲ್ಲ, ಆಕ್ಸಿಡೆಂಟ್ ಫ್ರೀ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ ಕೊಡ್ತಾ ಇದ್ದಾರೆ. ಬರೀ 3,75,000 ಕೊಡ್ತಾ ಇದ್ದಾರೆ. ಲೋನ್ ಬೇಕಂದ್ರೆ ಒಂದು 25,000 ಕೈಲಿ ಬನ್ನಿ, ಆಲ್ ಓವರ್ ಕರ್ನಾಟಕ ಲೋನು ಕೊಡ್ತಾರೆ. ಸ್ವಿಫ್ಟ್ ಡಿಸೈರ್ ಇನ್ನೊಂದು ZX ಇದೆಯಲ್ಲ ಸರ್, ಇದೇನು ಬೆಲೆ ಸರ್? ಸರ್ ಸ್ವಿಫ್ಟ್ ಡಿಸೈರ್ ನೋಡ್ಬೋದು, 2011 ಮಾಡಲು, ಅದು ZX ಟಾಪ್ ಎಂಡ್ ಬರುತ್ತೆ ನಿಮಗೆ ಗಾಡಿ. ಯಾರೆಲ್ಲ ಒಂದು ಸೆಡಾನ್ ವೆಹಿಕಲಲ್ಲಿ ಸ್ವಿಫ್ಟ್ ಒಳ್ಳೆ ಮೈಲೇಜ್ ಗಾಡಿ ಮಾರುತಿಲೇ ಹುಡುಕ್ತಾ ಇರೋರಿಗೆ ಇದಂತೂ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಬನ್ನಿ ಸರ್, ಗಾಡಿ ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಬರೀ ಸಿಂಗಲ್ ಓನರ್ ಆಗಿದೆ ಸರ್ ಈ ಗಾಡಿ. ಇದು ಸಿಂಗಲ್ ಓನರ್? ಹೌದು ಸರ್. ಅದರಲ್ಲೂ ಬರೀ 75,000 ಓಡಿದೆ. 75,000 ಓಡಿದೆ, ಸಿಂಗಲ್ ಓನರ್ ಆಗಿರುತ್ತೆ. ZX ಟಾಪ್ ಎಂಡ್ ಆಗಿರುತ್ತೆ ಸರ್ ಇದು. ನೋಡ್ಬೋದು ವೀಕ್ಷಕರೇ, 2011 ಮಾಡಲು ಸಿಂಗಲ್ ಓನರ್ ಸ್ವಿಫ್ಟ್ ಡಿಸೈರ್ ತುಂಬಾ ಜನ ಹುಡುಕ್ತಾ ಇರ್ತೀರಾ. ಕಡಿಮೆ ಬಜೆಟಲ್ಲಿ ಕೊಡ್ತಾ ಇದ್ದಾರೆ ಅಂತ. ನೋಡ್ಬೋದು ಬಾಡಿ ಲೈನ್ ಎಲ್ಲ ಹೇಗಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಲು ನೋಡ್ಬೋದು. ನಿಮಗೆ ಕಂಪ್ನಿ ಅಲೈಸ್ ಎಲ್ಲ ಬರುತ್ತೆ, ಯಾಕಂದರೆ ಇದು ZX ಆಗಿರೋದ್ರಿಂದ ಎಲ್ಲ ಫೀಚರು ಬಂದ್ಬಿಡುತ್ತೆ ನಿಮಗೆ. ಈ ಗಾಡಿಯಲ್ಲಿ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಆಮೇಲೆ ಡ್ಯೂಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಎಲ್ಲ ಫೀಚರ್. ಏನು ರೇಟ್ ಆಗುತ್ತೆ ಸರ್ ಇದು? ಸರ್ ನಿಮ್ಗೆ ಇದು ಲೋನ್ ಆಗಲ್ಲ ಈ ಗಾಡಿ. ಯಾರಿಗೆ ಪ್ರೈವೇಟ್ ಫೈನಾನ್ಸ್ ಆಗುತ್ತೆ? ಪ್ರೈವೇಟ್ ಫೈನಾನ್ಸ್ ಮಾಡ್ಕೊಡ್ತೀನಿ. ಯಾರೆಲ್ಲ ಫುಲ್ ಕ್ಯಾಶ್ ತರ್ತೀರಾ ಸರ್ ಅವ್ರಿಗೆ ಬರೀ 2,80,000 ಈ ಗಾಡಿ ಮಾಡ್ಕೊಡ್ತೀನಿ. 2,80,000 ಕೊಡ್ತೀರಾ? ಹಂಗಾದ್ರೆ ಪ್ರೈವೇಟ್ ಫೈನಾನ್ಸ್ ಲೋನ್ ಅಂದ್ರೆ ಒಂದು 1 ಲಕ್ಷ ತಂದ್ರೆ ಮಿಕ್ಕಿದ್ ಮಾಡ್ಕೊಡ್ತೀರಾ? 1 ಲಕ್ಷ ತಗೊಂಡಿ ಸರ್, ಮಿಕ್ಕಿದ್ ಲೋನೇ ಮಾಡ್ಕೊಡ್ತೀನಿ ಸರ್. ಓಕೆ ಸರ್, ಹಾಗೆ ಹಾಗಿದ್ರೆ ನೋಡ್ಬೋದು ವೀಕ್ಷಕರೇ, ಬರೀ 1 ಲಕ್ಷ ಕೈಯಲ್ಲಿ ತಗೊಬಂದ್ರೆ ಒಂದು ಸ್ವಿಫ್ಟ್ ಡಿಸೈರ್ ತಗೊಂಡು ಹೋಗ್ಬೋದು. ಇವ್ರ ಹತ್ರ ತುಂಬ ಚೆನ್ನಾಗಿದೆ ಬಾಡಿ ಲೈನ್ ಎಲ್ಲ ನೋಡ್ಬೋದು. ಯಾವುದೇ ಸ್ಕ್ರಾಚ್ ಇಲ್ಲ, ಏನೂ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದೆ ಇವ್ರ ಹತ್ರ. ಇನ್ನೊಂದು ಅಸೆಂಟ್ ಇದೆಯಲ್ಲ, ಏನು ಸರ್ ಇದು ಡೀಟೇಲ್ಸು? ಸರ್ ಅಸೆಂಟ್ 2005 ಮಾಡಲು ಸೆಕೆಂಡ್ ಓನ್ ಆಗಿರುತ್ತೆ ಸರ್. ಬರೀ 90,000 ಈ ಗಾಡಿ ಕೊಟ್ಬಿಡ್ತೀನಿ ಬನ್ನಿ. 90,000 ಕೊಡ್ತೀರಾ? ಎಲ್ಲ ರನ್ನಿಂಗ್ ಇದೆಯಾ ಏನು? ಎಲ್ಲ ರನ್ನಿಂಗ್ ಇರೋ ಗಾಡಿನೇ ಕೊಡ್ತಾರ ಸರ್ ನಿಮಗೆ. ನೋಡ್ಬೋದು ವೀಕ್ಷಕರೇ, ಅಸೆಂಟು GLX 2005 ಮಾಡಲ್ ಕೊಡ್ತಾ ಇದ್ದಾರೆ. ಬರೀ 90,000 ಕೊಡ್ತಾ ಇದ್ದಾರೆ. ಆರಾಮಾಗಿ ತಗೋಬೋದು. ತುಂಬ ಜನ ಲೋ ಬಜೆಟ್ ವೆಹಿಕಲ್ ಹುಡುಕ್ತಾ ಇರ್ತೀರಾ. ನೋಡ್ಬೋದು ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ. ನಿಮಗೆ ಇದರಲ್ಲಿ ಫ್ಯೂಚರ್ ನೋಡ್ತೀರಾ ಅಂದರೆ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಅಸೆಂಟ್ ಅಂದರೆ ಒಳ್ಳೆ ಸೆಡನ್ ವೆಹಿಕಲ್ನಲ್ಲಿ ಒಳ್ಳೆ ಗಾಡಿ. ನೋಡ್ಬೋದು, ಅವಾಗೆಲ್ಲ ಅಸೆಂಟ್ ಗಾಡಿಗಳನ್ನೇ ಗೌರ್ಮೆಂಟ್ ಗಾಡಿಗಳು ಮಾಡ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಗಾಡಿನೂ ಕೂಡ ಅಸೆಂಟ್ ಅಂದ್ರೆ. ಸರ್ ಏನ್ ಬೆಲೆಗಾಗುತ್ತೆ ಸರ್ ಇದು? ಸರ್ ಹೇಳಿದೆ ಸರ್, ಬರೀ 90,000 ಸರ್. ಬರೀ 90,000 ಕೊಡ್ತೀರಾ? ಬರೀ 90,000 ಅಸೆಂಟ್ ಕೊಟ್ಬಿಡ್ತೀನಿ ಸರ್. ನೋಡ್ಬೋದು, ಲೋ ಬಜೆಟ್ ಅಲ್ಲಿ 1 ಲಕ್ಷದೊಳಗೆ ಹುಡುಕ್ತಾ ಇರೋರು ಇವ್ರ ಹತ್ರ 3-4 ಗಾಡಿ ಇದೆ. 90,000 ಅಸೆಂಟ್ ಕೊಡ್ತಾ ಇದ್ದಾರೆ. ಯಾರು ಬೇಕು ಬಂದು ಬೈ ಮಾಡ್ಬೋದು. ನೋಡ್ಬೋದು ವೀಕ್ಷಕರೇ, ಇನ್ನೊಂದು ಫಿಯಟ್ ಪುಂಟೋ ಸಮೇತ ತರಿಸಿದ್ದಾರೆ. ಏನ್ ಮಾಡಲ್ ಸರ್ ಇದು? ಸರ್ ಫಿಯಟ್ ಪುಂಟೋ ನೋಡಬಹುದು, 2010 ಮಾಡಲ್ ಆಗಿದೆ. ಅದು ಪೆಟ್ರೋಲ್ ಗಾಡಿ. ಬರೀ 1,30,000 ಈ ಗಾಡಿ ಕೊಡ್ತೀನಿ ಸರ್. 1,30,000 ಫಿಯಟ್ ಪುಂಟೋ ಕೊಡ್ತೀರಾ ಸರ್? ನೋಡ್ಬೋದು ವೀಕ್ಷಕರೇ, ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ. ಗಾಡಿ ಕಂಡೀಷನ್ ಎಲ್ಲ ನೋಡ್ಬೋದು. ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಪುಂಟೋ. ನಿಮಗೆ ಹಾಗೆ ಇಂಟೀರಿಯರ್ ಸಮೇತ ತೋರಿಸ್ಕೊಡ್ತೀನಿ. 4 ಡೋರ್ ಪವರ್ ವಿಂಡೋಸು, ನಿಮಗೆ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ಬಾಡಿ ಲೈನ್ ಎಲ್ಲ ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಬರೀ 1,30,000 ಪುಂಟೋ ಕೊಡ್ತಾ ಇದ್ದಾರಂತೆ. ತುಂಬ ಜನ ಲೋ ಬಜೆಟಲ್ಲಿ ಗಾಡಿ ಹುಡುಕ್ತಿರಲ್ವಾ? ಫಿಯಟ್ ಪುಂಟೋ ಒಳ್ಳೆ 7 ಮಾಡಿಸೋ ಗಾಡಿ ಬರೀ 1,30,000 ಕೊಡ್ತಾ ಇದ್ದಾರೆ. ಯಾರು ಬೇಕು ಬಂದು ವೆಂಕಟೇಶ್ವರ ಕಾರ್ಸಲ್ಲಿ ತಗೋಬೋದು. ಇದೆಯಲ್ಲ ಸರ್, ಇದೇನು ಸರ್? ನೋಡ್ಬೋದು, ಇದು ಮುಂದೆ 8 ಅದೆಲ್ಲ ಸ್ಪೋರ್ಟ್ಸ್ ಗಾಡಿ ಸರ್. ಸ್ಪೋರ್ಟ್ಸ್ ವೇರಿಯಂಟಾ? ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರು ಸರ್. ಹಾಗೆ ಇನ್ನೊಂದು 8 ಇದೆಯಲ್ಲ, ಏನು ಡೀಟೇಲ್ ಸರ್ ಇದು? ಮುಂದೆ 8 ನೋಡ್ಬೋದು, 2013 ಮಾಡಲು ಸರ್. ಅದು ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ಗಾಡಿ, ಸೆಕೆಂಡ್ ಓನರ್ ಆಗಿರುತ್ತೆ. ನೋಡ್ಬೋದು ನೀವು ಗಾಡಿ ವಿತ್ ಅಲೈಸ್, ಆಫ್ಟರ್ ವಿತ್ ಒಳ್ಳೆ ಅಲೈಸ್ ಎಲ್ಲ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ ಅಪ್ ಟು 70% ಟೈರ್ ಕಂಡೀಷನ್ ಇದೆಯಲ್ಲ ಸರ್. ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ನಿಮಗೆ ಇದರಲ್ಲಿ. ಓಕೆ, ನೋಡ್ಬೋದು ಇಂಟೀರಿಯರ್ ಎಲ್ಲ ನಿಮಗೆ 4 ಡೋರ್ ಪವರ್ ವಿಂಡೋಸು, ಆಮೇಲೆ ನಿಮಗೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ. ಹಾಗೆ ನಿಮಗೆ ಫ್ಯಾಬ್ರಿಕ್ ಸೀಟ್ ಸಮೇತ ಬರುತ್ತೆ. ಗಾಡಿ ಕಂಡೀಷನ್, ಬಾಡಿ ಲೈನ್ ಎಲ್ಲ ನೀವೇ ಇಲ್ಲೇ ತೋರಿಸ್ಕೊಡ್ತೀನಿ, ನೋಡ್ಕೋಬೋದು. ತುಂಬ ಚೆನ್ನಾಗಿದೆ ಬಾಡಿ ಲೈನ್ ಎಲ್ಲ. ಸರ್ ಏನು ಬೆಲೆಗಾಗುತ್ತೆ ಸರ್ ಈ ಗಾಡಿ? ಸರ್ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಸರ್, ನಿಮ್ಮ ಮಾರ್ಕೆಟಲ್ಲಿ 3 ಲಕ್ಷ ಕಡಿಮೆ ಯಾರು ಕೊಡಲ್ಲ ಸರ್. ನಿಮ್ಮಲ್ಲಿ ಏನು ರೇಟ್ ಕೊಡ್ತೀರಾ? ಸರ್ 2,75,000 ಈ ಗಾಡಿ ಕೊಡ್ತೀನಿ. 2,75,000? ಹೌದು ಸರ್. ನಮ್ಮ ಫಾಲೋವರ್ಸ್ ಬಂದರೆ ಅವ್ರಿಗೆ? ಸರ್ ಬನ್ನಿ ಸರ್, ಅವ್ರಿಗೆ ನಾನ್ ಟೇಬಲ್ ಬನ್ನಿ, ಇನ್ನೂ ಒಂದ್ಸರಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ. ಇನ್ನೂ ಕಡಿಮೆ ಮಾಡ್ಕೊಡ್ತೀರಾ? ಅಲ್ಲ ಲೋನ್ ಆಗೋದು ಸರ್, ಬರೀ 30,000 ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. 30,000 ತಗೊಂಡ್ಬಂದ್ರೆ ಈ ಕಾರ್ ಸಿಗುತ್ತಾ? ಹೌದು ಸರ್. ಓಕೆ ಸರ್, ಅಂತ ನೋಡ್ಬೋದು, 30,000 ತಂದ್ರೂ ಈ ಕಾರ್ ಸಿಗುತ್ತೆ. ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತಾ ಇದ್ದಾರೆ. ಹಾಗೆ ಇನ್ನೊಂದು ಸರ್, ಏನು ಸರ್ ಇದು ಸ್ವಿಫ್ಟ್ ಡೀಟೇಲ್ಸು? ಸರ್ ಸ್ವಿಫ್ಟ್ ಓನರ್ಶಿಪ್ ಜಾಸ್ತಿ ಆಗಿರ್ಬೋದು, ಗಾಡಿ ಕಂಡೀಷನ್ ಮಾತ್ರ ಎಕ್ಸಲೆಂಟ್ ಇದೆ ಸರ್. ನೋಡಿದ್ರೆ ಗೊತ್ತಾಗುತ್ತಲ್ಲ ಸರ್, ಗಾಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡ್ಲಿಕ್ಕೆ. ನೋಡ್ಬೋದು 2005 ಮಾಡಲ್ ಅಂತೆ. ನಿಮಗೆ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಬರುತ್ತೆ.
ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಇದು. ಗಾಡಿ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮಾಡಲ್ ಓಲ್ಡ್ ಆದ್ರೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಗಾಡಿ ಎಲ್ಲ. ನೋಡ್ಬೋದು ಸೀಟ್ ಕವರ್ಸ್ ಎಲ್ಲ ಹೀಗಿದೆ. ಮತ್ತೆ 2005 ಮಾಡಲು ಕಡಿಮೆ ಬಜೆಟ್ ಅಲ್ಲಿ ಕೊಡ್ತಾ ಇದೀನಿ ಅಂದ್ರು. ಸರ್ ಏನ್ ರೇಟ್ ಸರ್ ಇದು? ಸರ್ ಬರೀ 1.35. 1,35,000 ಕೊಡ್ತೀರಾ? ಹೌದು. ಓಕೆ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ನಿಮ್ ಕಡೆಯಿಂದ ಇರುತ್ತಲ್ವಾ? ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸರ್. ನೋಡ್ಬೋದು ವೀಕ್ಷಕರೇ, ಒಳ್ಳೆ ಚಾನ್ಸ್ ಪ್ರೈಸ್ ಸಿಗ್ತಾ ಇದೆ. ಅದು ಸ್ವಿಫ್ಟ್ ಸಿಗ್ತಾ ಇದೆ ಬರೀ 1,35,000 FC ಎಲ್ಲ ರನ್ನಿಂಗ್